ಬರುವಾಗ ರಗಣ್ಣ ಭೇಟಿಯಾಗಿದ್ದಮ್ಮ. ಮತ್ತೆ ಕಣ ಕರೆದುಕೊಂಡು ಬರ್ಲಿಲ್ಲ. ಮನೆಗೆ ಬಾ ಎಂದು ಕರೆದರೆ ಕತ್ತೆಗಿಂತ ಕಡು ನುಡಿಗಳನ್ನಾಡಿ ಮದವೇರಿದ ಮಂಗನಂತೆ ವರ್ತಿಸಿದ. ಅಣ್ಣ, ಹಿಂದಿನ ಜನ್ಮದಲ್ಲಿ ನಾನು ಯಾವ ಅಣ್ಣ ತಂಗಿಯರನ್ನು ಅಗಲಿಸಿದ್ನೋ ಏನೋ, ಈ ಜನ್ಮದಲ್ಲಿ ನಮ್ಮನ್ನ ದೂರ ಆಗಿದ್ದಾನೆ ರಘು ಅಣ್ಣ. ಆದ್ರೆ ರಘುಣ್ಣನ ಪ್ರೀತಿಯಲ್ಲಿ ಬೆಳೆಯುವ ಭಾಗ್ಯ ನನಗಿಲ್ಲ ಅಣ್ಣ, ನನಗಿಲ್ಲ. ದುಃಖದಿಂದ ದುಮ್ಮಾನಗೊಳ್ಳದಿರ ತಂಗಿ. ನಮ್ಮ ವಾತ್ಸಲ್ಯಕ್ಕೆ ಕರಗದ ಅವನ ಹೃದಯ ಕಣ್ಣೀರಿನಿಂದ ಕರಗುತ್ತದೆ ನಮ್ಮ. ಇನ್ನಲ್ಲ ನಾಳೆ ಪಶ್ಚಾತ್ತಾಪಗೊಂಡು ಮನೆಗೆ ಬರುವ ವೇಳೆ ಬಂದೇ ಬರ್ತದೆ. ಅದಿರ್ಲಿ, ವಿಜಯನೇನಾದ್ರೂ ಬಂದಿದ್ದೇನಮ್ಮ? ಅಣ್ಣ, ಅವರಾಗ್ಲೇ ಬಂದು ಹೋದ್ರಣ್ಣ. ಏನಾದ್ರೂ ಹೇಳಿದ್ರೆ? ಬಂದಿದೆ ಅಂತ ಹೇಳಿದ್ರು ಅಷ್ಟೇ. ವಿಜಯನು ತನ್ನ ಅಣ್ಣನೊಂದಿಗೆ ನಿನ್ನೊಂದಿಗಿನ ಮದುವೆ ವಿಷಯವನ್ನ ಮಾತನಾಡುತ್ತೇನೆ ಎಂದಿದ್ದ. ಅವರಣ್ಣ ನಾಗರಾಜ್ ಒಪ್ಪಿದನೋ ಇಲ್ಲವೋ ತಿಳಿಯದಾಯಿತು. ಅಣ್ಣ, ಒಂದು ವೇಳೆ ಒಪ್ಪದಿದ್ರೆ ಹೇಗಣ್ಣ? ವಿಜಯನಿಗಿಂತಲೂ ಮಿಗಿಲಾದವರನಿಗೆ ನನ್ನ ಮುದ್ದು ತಂಗಿಯನ್ನ ಧಾರೆ. ಅಣ್ಣ, ಏನಣ್ಣ, ಅಂತರಂಗದಲ್ಲಿ ವಿಜಯನ ಹೊರಿಸಿ ಬಹಿರಂಗದಲ್ಲಿ ಇನ್ನೊಬ್ಬರೊಂದಿಗೆ ಹೇಗೆ ಬಾಳಲೆ ಅಣ್ಣ? ನಾಳೆ ಅಷ್ಟು ದಿಕ್ಪಾಲಕರ ಸಾಕ್ಷಿಯಾಗಿಯೂ ನಾನು ವಿಜಯನನ್ನು ಮನಸಾರ ಪ್ರೀತಿ ಮಾಡ್ತಾ ಇದ್ದೇನೆ. ನಾಳೆ ವಿಜಯನನ್ನ ನಾಗರಾಜ್ ಒಪ್ಪದರೆ ಹೋದರೆ ಏನಮ್ಮ? ಕೊನೆಗೆ ನಾನೇ ಮದುವೆಯನ್ನ ಮಾಡಿಕೊಡಬೇಕೆಂದರೆ ಕೈಯಲ್ಲಿ ಬಿಡಿಗಾಸು ಇಲ್ಲ. ಅಣ್ಣ, ಹಣವಿಲ್ಲದಿದ್ರೆ ಮದುವೆ ಆಗೋದಿಲ್ಲವೇನಣ್ಣ? ಅದೇಗಮ್ಮ ಸಾಧ್ಯ? ಈ ಕಾಲದಲ್ಲಿ ಹಣವಿಲ್ಲದೆ ಎಣಕ್ಕೂ ಸ್ಮಶಾನದಲ್ಲಿ ಸ್ಥಾನ ಸಿಗುವುದಿಲ್ಲವೆಂದಾಗ ಸಾವಿರಾರು ಜನರು ಬಂದು ಆರೈಸಿ ತಿಂದುಂಡೋಗುವ ಮದುವೆಗೆ ಹಣವಿಲ್ಲದಿದ್ದರೆ ಹೇಗೆ? ಏ ಲಕ್ಷ್ಮಿ, ದೇವತೆಯಾದ ನೀನು ಮುಗ್ಧ ಮನಗಳೆರಡರ ಮಧ್ಯದಲ್ಲಿ ಅಲುಗಾಡದೆ ಕುಂತಿರುವ ಏಕತಾಯಿ ದಯ ಇಲ್ಲವೇ ನನಗೆ? ಶ್ರೀಮಂತರ ಭವ್ಯ ಗದ್ದುಗೆಯಲ್ಲಿ ಪೂಜೆ ಪುರಸ್ಕಾರ ಪಕ್ಷ ಭೋಜಾದಿಗಳ ಎಡೆಯನ್ನ ಪಡೆಯುತ್ತಾ ಪವಡಿಸುವ ನಿನಗೆ ಈ ಕಪಟಿಗಳ ನಿಸ್ವಾರ್ಥ ಮರೆಯನ್ನ ಹೇಳುವ ವೇಳೆಯಾದರೂ ಎಲ್ಲಿದೆ? ಮನುಜ ಕುಲದಲ್ಲಿ ವರ್ಗ ಭೇದವನ್ನ ಸೃಷ್ಟಿಸಿದ ನಿನ್ನಂತ ದೇವತೆ ಇದ್ದರೆಷ್ಟು ಬಿಟ್ಟರೆಷ್ಟು? ಈ ಸಮಾಜದಿಂದ ತೊಲಗಂತೆ. ಲಕ್ಷ್ಮಿಯನ್ನೇಕೆ ಮುನಿಯುವ ಚಂದ್ರು? ಅವಳೀಗ ನಿನ್ನ ಮನೆ ಅಂಗಳಕ್ಕಾಗಮಿಸಲು ಇಚ್ಛಿಸಿದ್ದಾಳೆ. ನಾಗರಾಜರೇ ನಮಸ್ಕಾರ, ಬನ್ನಿ. ಇರಲೇಬೇಡಿ ಚಂದ್ರು. ಹಾಗಾದರೆ ತಾವು ಈ ಬಡವನ ಮನೆಗೆ ಬಂದ ಕಾರಣವೇನು ನಾಗರಾಜರೇ? ಅವಶ್ಯವಾಗಿ ತಾವಿಚ್ಛಿಸುವ ಮದುವೆಯ ವಿಷಯವನ್ನು ಮಾತಾಡಲೆಂದೇ ನಾನು. ಬೀಗನ ಯೋಗ್ಯತೆ ಇಷ್ಟಾದಿಗಳನ್ನು ಅರಿಯಬೇಡವೇ? ಅಂದರೆ ನಾವು ನಿಮ್ಮ ಬೀಗನೆ ನಂಬಲೇ ಆಗುತ್ತಿಲ್ಲವಲ್ಲ. ಅಂತೂ ತಾವು ದೊಡ್ಡ ಮನಸ್ಸು ಮಾಡಿ ಮದುವೆಗೆ ಒಪ್ಪಿದಿರಲ್ಲ. ನೀವು ಎಷ್ಟಾದರೂ ತಿಳಿದವರು. ತಾವು ಒಪ್ಪಿದ್ದೆ ನಮ್ಮವಳ ಭಾಗ್ಯ. ದೊಡ್ಡವರ ಮನೆಯಲ್ಲಿ ದೊಡ್ಡ ಮನವಿರುತ್ತದೆ ಎಂಬುದನ್ನ ನಾನು ನಿಮ್ಮಿಂದ ಅರಿದ್ದೆ. ಹಾಗಾದ್ರೆ ವಿಜಯನ ಮದುವೆಯನ್ನ ಎಂದು ನಿರ್ಧರಿಸಿದರೆ? ಮನಸ್ಸಿಗೆ ಬಂದ ಕ್ಷಣ, ಮುಹೂರ್ತ ಕೂಡಿದ ಕ್ಷಣ. ನಾಗರಾಜರೇ, ಈ ಸುದ್ದಿ ಕೇಳಿದಂದಿನಿಂದ ನನ್ನ ಮನಸ್ಸು ಹರುಷದವನಲಾಗಿದೆ. ಈ ಸಮಯದಲ್ಲಿ ಸ್ವಲ್ಪ ಸಿಹಿಯನ್ನು ಕೊಡೋಣವೆಂದರೆ ಮನೆಯಲ್ಲಿ ಸಕ್ಕರೆ ಇಲ್ಲ, ಕೈಯಲ್ಲಿ ಬಿಡಿಗಾಸು ಇಲ್ಲ. ಪಡಧಿಕಾರಿಗಳೇ, ಕೈಯಲ್ಲಿ ಕಾಸಿರದಿದ್ದರೂ ಅರಪ್ಪ ಶ್ರೀಮಂತನ ಆಗರಕ್ಕೆ ನೀಡಲು ಯೋಚಿಸುತ್ತಿದ್ದೀರಾ? ರಾಜ ರಕ್ತ ಹರಿಯುವ ಬಿಸಿಲಲ್ಲಿ ಬೀಜ ರಕ್ತದ ಈ ಹೆಣ್ಣಲ್ಲಿ. ನಾಗರಾಜ್, ಏನಿದು? ನಿಮ್ಮ ವರ್ತನೆ ಅರ್ಥವಾಗುತ್ತಿಲ್ಲವಲ್ಲ? ನಾ ಬಂದದ್ದು ಮದುವೆಯ ಅರ್ಥ ಹೇಳಲಿಕ್ಕಲ್ಲ, ಈ ವಿಷಯವನ್ನು ಇಲ್ಲಿಯೇ ಸ್ಥಗಿತಗೊಳಿಸಲು. ಅಂದರೆ ನಿಮಗೆ ಈ ಮದುವೆ ಇಷ್ಟ ಇಲ್ಲವೇ? ಬಡಬಂಡಿಯ ಚಕ್ರವನ್ನು ಕುಬೇರನ ರಥಕ್ಕೆ ಜೋಡಿಸಿದರೆ ಅದು ಸರಿಯಾಗಿ ಚಲಿಸಿದೆ. ಇಂಥ ಹುಚ್ಚು ಮನವ ಮಂದಿರವನ್ನು ಕಟ್ಟದೆ ಯೋಗ್ಯತೆಗೆ ತಕ್ಕ ಭಿಕ್ಷುಕನೊಬ್ಬನನ್ನು ಹುಡುಕು. ಬೇಡಿ ನಾಗರಾಜರೇ, ಬೇಡಿ, ದಯವಿಟ್ಟು ಹಾಗೆಲ್ಲ ಬೇಡಿ. ಒಂದಾದ ಮುಕ್ತ ಮನಗಳೆರಡರ ಮಂಗಳ ಕಾರ್ಯವನ್ನು ನಡೆಸಿಕೊಡಿ. ನನ್ನ ಕೊನೆ ಉಸಿರುವರೆಗೂ ನಿಮ್ಮ
ತಂಗಿ ಆಳುವವಳಾಗಲು ಸಾಧ್ಯವಿಲ್ಲ. ಇರಲಿ, ವಿಜಯನೊಂದಿಗೆ ಪ್ರೇಮದ ಚಕ್ಕಂದ ಮಾಡಿದ ನಿನ್ನ ತಂಗಿಯ ಬೆಲೆ ಸಾಕಷ್ಟು ಕೊಟ್ಟು ಬಿಡುವೆ. ಊರಿಗೆ ಬೆಲೆ ಕಟ್ಟಬಲ್ಲ ನಿನ್ನಂತ ಕಟಕನಿಗೆ ಕೊಟ್ಟ ಮನ ಬೆಳಗಬಲ್ಲ ಈ ಪ್ರೇಮದ ಜ್ಯೋತಿ ಸರ್ವ ಸಂಪತ್ತಿಗಿಂತಲೂ ಹೆಚ್ಚು ಬೆಲೆಯುಳ್ಳವಳು, ರೂಪದಲ್ಲಿ ರಾಣಿ. ನನ್ನ ತಮ್ಮನ ಸೂಳೆಯಾಗಲು ಯಾಕೆ ತಿಳಿಯಬಹುದು? ಸಾವುಕಾರೆ, ನಾಳೆಗೆ ಹಿಡಿತದಲ್ಲಿಟ್ಟುಕೊಂಡು ಮಾತಾಡಿ ನೋಡಿ. ಮನೆಗೆ ಬಂದವರಿಂದ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಬಾಯಿಗಳಿಂದ ಮಾತಾಡುವೇನೋ ನಾಯಿ ಅಂತವನೇ. ನಿನ್ನಂತ 10 ಬೀಗದ ಹೆಣ್ಣಿಗೆ ಸ್ಥಾನ ಕೊಡಲು ನನ್ನ ಮನೆಯೇನು ಸ್ಮಶಾನವಲ್ಲ. ಸ್ಮಶಾನಕ್ಕೆ ಕಳಿಸಿಕೊಡಲು ನನ್ನ ತಂಗಿಯರು ಶವವಲ್ಲ. ನಾಗರಾಜ್, ಹೆಚ್ಚಿಗೆ ಉಚ್ಚರಿಸಿದ ರೊಚ್ಚಿಗೆಬ್ಬಿಸುವ ಮುನ್ನ ತೊಲಗಾಟೆ. ಮನೆಯಲ್ಲಿ ಕಿಚ್ಚಿಗೂ ಗತಿ ಇರದಿದ್ದು ರೊಚ್ಚಿಗೇನು ಗತಿ ಇಲ್ಲವಲ್ಲ. ಚಂದ್ರು, ಜಾಣತನದಿಂದ ವರ್ತಿಸಿದರೆ 5 ಲಕ್ಷ ರೂಪಾಯಿಗಳೊಂದಿಗೆ ಯಾವುದಾದರೂ ನಗರದಲ್ಲಿ ಸುಖವಾಗಿ ಜೀವನ ಸಾಗಿಸಬಹುದು. ವಿಚಾರಿಸು. ಚಾಂಡಾಲ, ಹಣದಾಸೆಗೆ ಬಲಿಯಾಗಿ ಬೆಳೆಯಿಸಿದ ಹಸುವನ್ನೇ ಕೊರಳು ಕೊಯ್ಯುವ ಕಸಾಯಖಾನೆಗೆ ತಳ್ಳುವಂತೆ ಹಣದಾಸೆಗೆ ಬಿದ್ದು ನನ್ನ ತಂಗಿಯ ಪವಿತ್ರ ಪ್ರೇಮವನ್ನು ಬಲಿ ಕೊಡುವೆನೆಂದು ತಿಳಿದೀಯಾ ಮತಹೀನ? ಧೈರ್ಯವಿದ್ದರೆ ನಿಲ್ಲಿಸು ನೋಡೋಣ. ನಾನಂತೂ ನನ್ನ ತಂಗಿಯ ಮದುವೆಯನ್ನ ನಿನ್ನ ತಮ್ಮನೊಂದಿಗೆ ಮಾಡುವುದು ನಿಶ್ಚಿತ. ನೋಡೋಣ, ಪ್ರೀತಿ ಗೆಲ್ಲುತ್ತದೆಯಾ ಅಥವಾ ನಿನ್ನ ಜುಜುಬೆ ಹಣ ಗೆಲ್ಲುತ್ತದೆಯಾ? ಈ ಆಧುನಿಕ ಪ್ರಪಂಚದಲ್ಲಿ ಗೆಲುವು ಎಂದಿದ್ದರೆ ತನಿಖೆನದೆ. ಇಲ್ಲ ಇಲ್ಲ ಇಲ್ಲ, ಪ್ರೇಮಕ್ಕೆ ಗೆಲುವು ಸಾಧ್ಯವಿಲ್ಲ. ಒಣಗಿದ ಹುಲ್ಲಿನೊಂದಿಗೆ ಭಯಂಕರವಾದ ಬೆಂಕಿಯೊಳಗೆ ಒಣಗಿದ ಹುಲ್ಲು ಸ್ವರ್ತಿಸಲು ಸಾಧ್ಯವೇ ಇಲ್ಲ. ಪ್ರೀತಿಯ ಸಂಕೇತ ಚಂದ್ರನ ಪ್ರಕಾಶದೊಂದಿಗೆ ನಿನ್ನಂತ ಒಳ ಬೆಂಕಿಯ ಸ್ಪರ್ಧ ಎಂದಿಗೂ ಸಾಧ್ಯವಿಲ್ಲ. ಚಂದ್ರು ಈ ನಾಗರಾಜನೊಂದಿಗೆ ಆಟ ಕಟ್ಟಿದರೆ ಮದುವೆಯ ಮಂಟಪ ಮಸಣ ಬೂದಿಯಾದೀತು. ಆ ಮಸಣ ಭೂಮಿಯಲ್ಲಿ ಮರುಮಂಟಪವನ್ನು ಕಟ್ಟಿ ಅಗ್ನಿ ಸಾಕ್ಷಿಯಾಗಿ ಮದುವೆಯನ್ನು ಮಾಡದಿದ್ದರೆ ಆಗ ಈ ನಾಗರಾಜನೊಂದಿಗೆ ಆಟ ಕಟ್ಟಿದರೆ ಮದುವೆ ಮಂಟಪ ಮಸಣ ಬೂದಿಯಾದೀತು. ನನ್ನ ಪ್ರತಿಜ್ಞೆಗೆ ವಿರೋಧವಾಗಿ ಮದುವೆ ನಡೆದಿದ್ದೆ ಆದರೆ ಅದೇ ಅಗ್ನಿಗೆ ನಿನ್ನ ದೇಹದ ರಕ್ತಾಭಿಷೇಕ ಮಾಡದಿದ್ದರೆ ನಾನು ನಾಗರಾಜನಲ್ಲ. ಅಳುಕದಿರು ಸಹೋದರಿ, ಅಣ್ಣ, ಅಳುಕದಿರು ಸಹೋದರಿ. ಕೂಡಿ ಕಾಡುವುದಕ್ಕಿಂತ ಕಾಡಿ ಕೂಡುವುದೇ ಲೇಸಮ್ಮ. ಬಾರಮ್ಮ, ತುಂಬಾ ಹೊಟ್ಟೆ ಹಸಿತಾ ಇದೆ.